ಹೇ ಗಾಯ್ಸ್, ವೆಲ್ಕಮ್ ಟು ಅನದರ್ ವಿಡಿಯೋ. ಫೈನಲಿ ಬಿಗ್ ಬಾಸ್ ಕಡೆಯಿಂದ ಅಶ್ವಿನಿ ಗೌಡ ಅವರ ವಿಚಾರದ ಬಗ್ಗೆ ಮಾತಾಡಿದ್ರು ಗೈಸ್. ಈ ವಾರ ಆದರೂ ಕಳೆದ ವಾರದಿಂದನೂ ಸಹ ಅದೊಂದನ್ನೇ ಇಟ್ಕೊಬಿಟ್ಟಿದ್ರು. ಕಲಾವಿದರಿಗೆ ಅವಮಾನ ಮಾಡ್ತಾರೆ, ಕಲಾವಿದರಿಗೆ ಚಪ್ಪಲಿ ತೋರಿಸಿದ್ರು, ಹಾಗೆ ಹೀಗೆ ಅಂದ್ಬಿಟ್ಟು ಅಶ್ವಿನಿ ಗೌಡ ಅವರಂತೂ ಒಂದು ವಾರದಿಂದನೂ ಬರೀ ಇದನ್ನೇ ಹೇಳ್ತಾ ಇದ್ರು ಗೈಸ್. ಅದರಲ್ಲೂ ಪರ್ಸ್ನಲಿ ರಕ್ಷಿತಾ ಅವ್ರನ್ನ ಟಾರ್ಗೆಟ್ ಮಾಡಿದ್ರು. ಯಾವ ಒಂದು ಕೆಲಸ ಮಾಡಕ್ ಹೋದ್ರು ಬರೀ ರಕ್ಷಿತದೇ ತಪ್ಪು, ಅವಳು ಕಲಾವಿದರಿಗೆ ಅವಮಾನವನ್ನ ಮಾಡಿದ್ರು. ಮನೆಯಿಂದ ಬಂದಿತ್ತಲ್ಲ ಲೆಟ್ರು, ಅವಾಗ್ಲೂ ಅಷ್ಟೇ ಕಲಾವಿದರಿಗೆ ಅವಮಾನ ಮಾಡಿದ್ಲು, ಅದನ್ನ ಅವಮಾನ ಮಾಡಿದ್ಲು, ಕಲಾವಿದರಿಗೆ ಚಪ್ಪಲಿ ತೋರಿಸ್ಬಿಟ್ಲು, ನನ್ನ ಹಾಗಂದ್ಲು ಈಗಂದ್ಲು ಅಂದ್ಬಿಟ್ಟು ಇದನ್ನೇ ಒಂದು ವಾರವಿಡೀ ಅಶ್ವಿನಿ ಗೌಡ ಅವ್ರು ಕೊರೀತಾ ಇದ್ರು ಗೈಸ್. ಫೈನಲಿ ಕಿಚ್ಚ ಸುದೀಪ್ ಅವ್ರು ಇದ್ರ ಬಗ್ಗೆ ಒಂದು ಮಾತನ್ನ ಆಡಿದ್ದಾರೆ ಅಂತಾನೆ ಹೇಳ್ಬೋದು. ಏನಪ್ಪಾ ಅಂದ್ರೆ ಕಲಾವಿದರಿಗೆ ಅವಮಾನವನ್ನ ಮಾಡಿದ್ದಾರೆ ಅಂತ ಮತ್ತೆ ಕಿಚ್ಚ ಸುದೀಪ್ ಅವ್ರ ಮುಂದೆ ಹೇಳಿದ್ರು. ಅದಕ್ಕೋಸ್ಕರ ಇವ್ರಿಗೆ ಹೇಳಿದ್ರೆ ಆಗಲ್ಲ ಅಂದ್ಬಿಟ್ಟು ಫೈನಲಿ ವಿಟಿಯನ್ನ ಬಿಟ್ಟಿದ್ದಾರೆ ಗೈಸ್. ನಾನು ನಿಮ್ ವೋಟ್ ಮಾಡಿದ್ರೆ ಇದನ್ನ ಮಾಡ್ತೀನಿ ಅಂತ ಅವ್ರು ಹೇಳಿರೋದು ಹೊರತು ನಿಮ್ಮ ಕಲಾವಿದರಿಗೆ ನನ್ನ ಚಪ್ಪಲಿ ಹಾಗೆ ಹೀಗೆ ಅಂದ್ಬಿಟ್ಟು ಇವ್ರು ಹುಟ್ಟಿಸ್ಕೊಂಡೆಲ್ಲ ಹೇಳ್ತಾ ಇದ್ರಲ್ಲ ಕತೆ, ಅದೆಲ್ಲಕ್ಕೂ ಕೂಡ ಫೈನಲಿ ಎಂಡ್ ಆಗಿದೆ ಅಂತಾನೆ ಹೇಳ್ಬೋದು. ಏನೋ ಗೊತ್ತಿಲ್ಲ, ಬಿಗ್ ಬಾಸ್ ಅವ್ರಿಗೆ ಅಶ್ವಿನಿ ಗೌಡ ಅವ್ರಂದ್ರೆ ಏನ್ ಎದರಿಕೆನೋ ಏನೋ ಗೊತ್ತಿಲ್ಲ ಗುರು. ಅವ್ರಿಗಂತೂ ನೇರವಾಗಂತೂ ಏನು ಹೇಳೋದೇ ಇಲ್ಲ ಗೈಸ್. ಹೊರಗಡೆ ಹಾಗೆ ಹೋಗ್ತಾ ಇದೆ ಹೀಗೆ ಹೋಗ್ತಾ ಇದೆ ಅಂದ್ಬಿಟ್ಟು ಸುತ್ತಿ ಬಳಸಿ ಹೇಳ್ತಾ ಇದಾರೆ. ಈ ಪ್ರೋಮೋದಲ್ಲೇ ಈ ರೀತಿ ಎಡಿಟ್ ಅನ್ನ ಮಾಡಿದ್ರೆ ಎಪಿಸೋಡಲ್ಲಂತೂ ಇನ್ನೂ ಕೂಡ ಸಾಫ್ಟ್ ಆಗಿ ಹೇಳಿರೋದಂತೂ ಗ್ಯಾರಂಟಿ ಅನ್ನೋದು ಗೊತ್ತಾಗ್ತಾ ಇದೆ. ಡೈರೆಕ್ಟ್ ಆಗಿ ಹೇಳ್ಬಿಡ್ಬೇಕಲ್ವಾ, ನೀವು ಮಾಡ್ತಾ ಇರೋದು ತಪ್ಪು ಮೇಡಮ್, ತುಂಬಾನೇ ಹೊರಗಡೆ ಬ್ಯಾಡ್ ಆಗಿ ಒಪಿನಿಯನ್ ಕ್ರಿಯೇಟ್ ಆಗುತ್ತೆ ಅಂತ ಒಂದು ಮಾತು ಹೇಳ್ಬಿಟ್ಟು ಮುಗಿಸ್ಬಿಡ್ಬೇಕು. ಅದನ್ನ ಬಿಟ್ಟು ಹೊರಗಡೆ ಪರ್ಫೆಕ್ಷನ್ ಆ ರೀತಿ ಹೋಗ್ತಾ ಇದೆ, ರಾಂಗ್ ಪರ್ಫೆಕ್ಷನ್ ಅಂತ ಹೇಳ್ತಾ ಇದಾರೆ. ಹಾಗೆ ನಾನು ಒಬ್ಬ ಕಲಾವಿದ, ನನಗೆ ಅವಮಾನ ಮಾಡ್ದಂಗಾಗಲ್ವಾ, ಅವ್ರು ಹೇಳೇ ಇಲ್ಲ, ಹೇಳ್ದಿರೋ ವಿಚಾರಕ್ಕೆ ಏನಕ್ಕೋಸ್ಕರ ನೀವು ವಾದವನ್ನ ಮಾಡ್ತೀರಾ ಅಂತ ಕಿಚ್ಚ ಸುದೀಪ್ ಅವರು ಫೈನಲಿ ಮಾತನ್ನ ಆಡಿದ್ದಾರೆ ಗೈಸ್. ಅದೇ ಒಂದು ಖುಷಿ ವಿಚಾರ, ಏಕೆಂದ್ರೆ ಈ ವಿಷಯದ ಬಗ್ಗೆ ಮಾತೇ ಆಡ್ತಾ ಇರಲಿಲ್ಲ. ಎಕ್ಸ್ಪೆಷಲಿ ರಘು ಅವರು ಮತ್ತೆ ಅಶ್ವಿನಿ ಗೌಡ ಅವ್ರ ನಡುವೆ ಜಗಳ ನಡೀತು ನೋಡಿ ಸ್ಟಾರ್ಟಿಂಗ್ ಅಲ್ಲಿ, ಅವಾಗಲೇ ಗೊತ್ತಾಗ್ಬಿಟ್ಟಿತ್ತು ಅಶ್ವಿನಿ ಗೌಡ ಅವರು ಬೇಕು ಅಂತಾನೆ ಒಂದು ಟಾಪಿಕ್ ಅನ್ನ ಇಟ್ಕೊಂಡು ಸುಮ್ಮನೆ ಜಗಳ ಆಡ್ತಾರೆ, ಇವ್ರ ಸಪೋರ್ಟ್ಗೆ ಹೋಗ್ಬಾರ್ದು ಅಂದ್ಬಿಟ್ಟು ಯಾರು ಕೂಡ ಬಂದಿರಲಿಲ್ಲ ಗೈಸ್ ಅವಾಗ್ಲೇನೆ. ಮತ್ತೆ ಏನು ಅಂದ್ರೆ ಇವಾಗ ಡಿಫ್ರೆನ್ಸ್ ಆಗ್ತದೆ ಗೈಸ್. ಕೆಲವು ಕಂಟೆಸ್ಟೆಂಟ್ಸ್ಗಳನ್ನ ರಾಜಾ ರುಶ್ವ ಕೇಳ್ತಾರೆ ಪ್ರಶ್ನೆಗಳನ್ನ, ಕೆಲವು ಕಂಟೆಸ್ಟೆಂಟ್ಸ್ಗಳಿಗೆ ಪ್ರಶ್ನೆನೇ ಕೇಳಲ್ಲ. ಏನೊಳ್ಳೆ ಮಗುಗೆ ತಲೆ ಸೋರ್ತಾರಲ್ಲ ನೋಡಿ, ಆ ರೀತಿಯಾಗಿ ಏನಮ್ಮ ಈ ರೀತಿ ತಪ್ಪು ಮಾಡ್ಬಿಟ್ಟಿದ್ಯಾ ಹಾಗೆ ಏನ್ಬಿಟ್ಟು ಸಾಫ್ಟ್ ಆಗಿ ಕೇಳೋದನ್ನ ಅಶ್ವಿನಿ ಗೌಡ ಅವರಲ್ಲೇ ಗಮನಿಸಿದೀವಿ ಗೈಸ್. ಅದೇ ಧ್ರುವಂತ್ ಅವ್ರಿಗೆ ಹೇಳಿಯೇನೆ ಹಂಗೆ ಒಳ್ಳೆ ರಾಂಗ್ ಆಗಿ ಹಾಗೆ ಮಾಡ್ತಾ ಇದ್ದೀರಾ ಹೀಗೆ ಮಾಡ್ತಾ ಇದ್ದೀರಾ, ಹಾಗೆ ಕಾಕ್ರೋಚ್ ಸುದಿ ಅವ್ರಿಗೆ ಹೇಳಿ ಹಾಗೆ ಮಾಡ್ತಾ ಹೀಗೆ ಮಾಡ್ತಾ ಅಂದ್ಬಿಟ್ಟು ಆವಾಜ್ ಎಲ್ಲ ಹಾಕ್ತಾರೆ. ಬಟ್ ಎಲ್ಲೋ ಒಂದ್ ಕಡೆ ಅಶ್ವಿನಿ ಗೌಡ ಅವ್ರಿಗೆ ಹೇಳ್ಬೇಕು ಅಂದ್ರೆ ತುಂಬಾನೇ ಸಾಫ್ಟ್ ಆಗಿ ಹೇಳ್ತಾರೆ ಅನ್ನೋದು ನನ್ನ ಅಭಿಪ್ರಾಯ ಗೈಸ್. ನೋಡಿದ್ರಲ್ಲ ಹೊಸ ಪ್ರೋಮೋನ ಫೈನಲಿ ಕಿಚ್ಚ ಸುದೀಪ್ ಅಶ್ವಿನಿ ಗೌಡ ಅವರ ಬಗ್ಗೆ ಮಾತಾಡಿದ್ದಾರೆ. ಇದರ ಬಗ್ಗೆ ನಿಮ್ಗೆ ಏನು ಅನಿಸ್ತು, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪದೆ ಕಮೆಂಟ್ ಅನ್ನ ಮಾಡಿ. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಸಿಗದ ಗೈಸ್ ಮತ್ತೊಂದು ಹೊಸ ವಿಡಿಯೋದಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.